ಈಗ ಸುದ್ದಿಗಳ ವಿವರವನ್ನು ನೋಡೋಣ. ಹಳಿಯಾಳ ತಾಲೂಕಿನ ಕೆಸರೊಳ್ಳಿ ಗ್ರಾಮದ ಗಣಪತಿ ಸಹದೇವ್ ಕರಂಜೇಕರ್ ಅವರ ಕುಟುಂಬಕ್ಕೆ ಕೆಲವರು ಸಾಮಾಜಿಕ ಬಹಿಷ್ಕಾರ ಹೇರಿ ಗ್ರಾಮದಿಂದ ಹೊರಹಾಕುವುದಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಎಂದು ಆರೋಪಿಸಿ ಕುಟುಂಬದ ಸದಸ್ಯರು ಬುಧವಾರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಗ್ರಾಮದ ಯಾವುದೇ ವ್ಯಕ್ತಿ ತಮ್ಮೊಂದಿಗೆ ಮಾತನಾಡಬಾರದು, ಅಂಗಡಿಗಳಲ್ಲಿ ದಿನಸಿ ಸಾಮಗ್ರಿ ನೀಡಬಾರದು, ದೇವಸ್ಥಾನ ಪ್ರವೇಶ ನಿರಾಕರಿಸಬೇಕು ಹಾಗೂ ಗ್ರಾಮಸಭೆಯಿಂದ ಹೊರಗಿಡಲಾಗಿದೆ ಎಂದು ಮನವಿಯಲ್ಲಿ ಆರೋಪಿಸಲಾಗಿದೆ. ಅಲ್ಲದೆ ಗ್ರಾಮದಲ್ಲಿ ಹೇಗೆ ಬದುಕುತ್ತೀರಿ ನೋಡೋಣ ಎಂದು ಜೀವ ಬೆದರಿಕೆ ಹಾಕುತ್ತಿರುವುದಾಗಿ ದೂರಿದ್ದಾರೆ. ಸಾಮಾಜಿಕ ಬಹಿಷ್ಕಾರವನ್ನು ತಕ್ಷಣವೇ ನಿಲ್ಲಿಸಿ ಕುಟುಂಬಕ್ಕೆ ಪೊಲೀಸ್ ಭದ್ರತೆ ಒದಗಿಸಬೇಕು. ಪ್ರಕರಣದ ಕುರಿತು ಕಾನೂನು ಪ್ರಕಾರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ. ಕೃಷಿ ಜಮೀನು ಸಂಬಂಧ ಉಂಟಾದ ವಿವಾದದ ಹಿನ್ನೆಲೆಯಲ್ಲಿ ಕೆಲವರು ತಮ್ಮ ಕುಟುಂಬದ ವಿರುದ್ಧ ಸಾಮಾಜಿಕ ಬಹಿಷ್ಕಾರ ಹೇರಿದ್ದಾರೆ ಎಂದು ಜ್ಯೋತಿ ಲೋಕಪ್ಪ ಕರಂಜೇಕರ್ ತಿಳಿಸಿದ್ದಾರೆ. ಇದರಿಂದ ತಮ್ಮ ಮಕ್ಕಳು ಶಾಲೆಗೆ ತೆರಳುವಾಗ ರೌಡಿ ಮಕ್ಕಳು ಎಂದು ನಿಂದಿಸಿ ಛೇಡಿಸಲಾಗುತ್ತಿದ್ದು ಅವರ ಶಿಕ್ಷಣದ ಮೇಲೂ ದುಷ್ಪರಿಣಾಮ ಉಂಟಾಗುತ್ತಿದೆ ಎಂದು ಅವರು ಮನವಿಯಲ್ಲಿ ತಿಳಿಸಿದ್ದಾರೆ. ಕೆರೆ ನೀರಿನ ಸಂಬಂಧ ಕ್ರೈಸ್ತ ಧರ್ಮದ ಒಂದು ಜಗಳ ತೆಗೆದಿದ್ದು, ಮಿನಿನ್ ಸೋಲ್ ಮತ್ತು ಗಣಪತಿ ಕರಂಜೇಕರ್ ಅವ್ರ ಜಗಳ ಆಗಿದೆ. ಅವರಿಬ್ಬರ ನಡುವೆ ಜಗಳ ಆದಮೇಲೆ ಅವನಿಗೆ ನಮ್ಮ ಮನೆಯವ್ರು ಏನೂ ಮಾಡಿಲ್ಲ, ಆದರೆ ಅವ್ನು ಹೊಡೆದಿದ್ದಾರೆ ಅಂತ ಹೇಳಿದ್ದಾನೆ. ಅವ್ನು ಬೈದಿರೋದು ಯಾರಿಗೂ ಗೊತ್ತಿಲ್ಲ, ನಮ್ಮವ್ರು ಮಾತ್ರ ಕೈ ಮಾಡಿರೋದನ್ನು ಮಾಡಿದ್ದಾರೆ ಅಂತ ಹೇಳಿ ವಿಡಿಯೋ ಮಾಡಿ ಎಲ್ಲ ಕಡೆ ಹೇಳಿದ್ದಾರೆ. ಮೊದಲಿಂದ ನಡೆದಿದ್ದು ಯಾರಿಗೂ ಅದು ಯಾರು ಗೊತ್ತಿಲ್ಲ. ಇದರಲ್ಲಿ ಅಲ್ಲಿ 5-6 ಮಂದಿ ಹೋಗಿದ್ರು, ಊರಿನ ಮುಖಂಡರು ಕೂಡ ಹೋಗಿದ್ರು. ಅದರಲ್ಲಿ ಒಬ್ಬರು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಇದ್ದರು. ಅವರು ಗ್ರಾಮ ಪಂಚಾಯತಿ ಮೆಂಬರ್ಗೂ ಗೊತ್ತಿತ್ತಲ್ವ ಬಂದ್ ಮಾಡಬಾರ್ದು ನೀರಾವರಿ ಕೆರೆ ಅಂತ. ಅವರು ಕೂಡ ಯಾರಿಗೂ ಹೇಳಿಲ್ಲ ಅದನ್ನು ಬಂದ್ ಮಾಡಬೇಡಿ ಅಂತ. ಅವರು ಅವ್ರ ಜೋಡಿಗೆ ಹೋಗಿದ್ದಾರೆ. ಅವ್ರಿಗೆ ಊರಿನ ಸಪೋರ್ಟು ಇದೆ, ರಾಜಕೀಯವಾಗಿ ಎಲ್ಲ ಸಪೋರ್ಟಿಂಗ್ ಇರೋದ್ರಿಂದನೇ ಅವರು ಈ ಥರ ಮಾಡ್ತಿರೋದು. ಅಲ್ಲಿ ನಾವು ಕೊಟ್ಟಿರೋ ಕಂಪ್ಲೇಂಟ್ ಅವ್ರು ರೆಸ್ಪಾನ್ಸೇ ಮಾಡಿಲ್ಲ. ಅವ್ರ ಕಂಪ್ಲೇಂಟ್ ಮಾತ್ರ ರೆಸ್ಪಾನ್ಸ್ ಮಾಡಿದ್ದಾರೆ, ನಮ್ಮವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ನಾವು ಕೊಟ್ಟಿರೋ ಕಂಪ್ಲೇಂಟಿಗೆ ರೆಸ್ಪಾನ್ಸ್ ಕೂಡ ಮಾಡಿಲ್ಲ. ಅವನು ಇನ್ನೂ ಹಾಸ್ಪಿಟಲಲ್ಲಿ ಇದ್ದಾನೆ, ನನಗೆ ಏನೋ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳೋ ರೀತಿಯಲ್ಲಿ ಇದೆ ಅವನ ವರ್ತನೆ. ಆದರೆ ಅವ್ನಿಗೇನೂ ಆಗೇ ಇಲ್ಲ, ಅವನಿರೋದು ಚೆನ್ನಾಗೇ ಇರೋದಲ್ಲಿ. ಇನ್ನೂ ಏನಾದರೂ ಆ ರೀತಿ ಹೊಡೆದಿದ್ರೆ ನಾವು ನಮ್ಮ ಹತ್ರ ಅವ್ನು ಇರೋ ರೀತಿ ಅಲ್ಲಿ ಕೆರೆ ಹತ್ರ ಮಾಡಿರೋ ವಿಡಿಯೋದಕ್ಕೂ ನಮ್ಮ ಹತ್ರ ಇರೋ ವಿಡಿಯೋ ನೀವು ನೋಡಬೇಕು. ಬೇಕಾದರೆ ನಮ್ಮ ಹತ್ರ ಒಂದು ವಿಡಿಯೋ ಇದೆ. ಈಗ ಬಹಿಷ್ಕಾರ ಹಾಕಿದ್ರೆ ನಮಗೆ? ಹಾಂ, ಬಹಿಷ್ಕಾರ ಹಾಕಿದ್ದಾರೆ. ಆ ಬಹಿಷ್ಕಾರ ಈ ಜಗಳ ಆದಮೇಲೆ ನಮ್ಮವ್ರನ್ನೆಲ್ಲರೂ ಜೈಲಿಗೆ ಹಾಕಿ ಗಂಡು ಮಕ್ಕಳಿಗೆ ಬಹಿಷ್ಕಾರ ಹಾಕಿದ್ದಾರೆ. ನಾವು ಇವಾಗ ನಮ್ಮ ಜೋಡಿ ಯಾರಾದರೂ ಮಾತಾಡಿದರೆ 5,000 ದಂಡ ಅಂತೆ. ಅಂಗಡಿಗೆ ಹೋದರೂ ಯಾರೂ ಏನೂ ಕೊಡ್ತಾ ಇಲ್ಲ, ಅದು ಕೈ ಸನ್ನೆ ಮಾಡಿ ಹೋಗಿ ಅಂತ ಹೇಳ್ತಿದ್ದಾರೆ. ಅವ್ರು ಅಂಗಡಿಗೆ ಹೋಗೋಲ್ಲ, ಮಾತಾಡೋಗಿಲ್ಲ ಯಾರ ಜೋಡಿ. ಮತ್ತು ಹುಡುಗರು ಕೂಡ ಸ್ಕೂಲ್ಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ರೌಡಿ ಮಕ್ಕಳು ಅಂತ ಹೇಳ್ತಿದ್ದಾರೆ. ಕೆಲಸ ಕೂಡ ಯಾರು ಕೊಡ್ತಾ ಇಲ್ಲ ಊರಲ್ಲಿ. ನಮ್ಗೆ ಇವಾಗ ಕೆಲಸಕ್ಕೂ ಕರಿತಾ ಇಲ್ಲ, ಖಾಲಿ ಮನೇಲಿ ಇರೋದು. ಮತ್ತು ಕಬ್ಬಿನ ಗಾಡಿಗಳು, ನಮ್ಮ 2 ಕಬ್ಬಿನ ಗಾಡಿ ಇದೆ, ಅವಕ್ಕೂ ನಮ್ಮ ಕಬ್ಬಿನ ಸೀಸನಲ್ಲಿ ದಾರಿ ಕೂಡ ಕೊಡ್ತಾ ಇಲ್ಲ. ಅವರು ದಾರಿ ಬಂದ್ ಮಾಡ್ತಿದ್ದಾರೆ. ಈಗ ಏನಾಗಬೇಕು? ಈಗ ಏನಾಗಬೇಕು? ಈಗ ನಮ್ಗೆ ನ್ಯಾಯ ಬೇಕಾಗಿದೆ. ಇವಾಗ ನಮ್ಮವ್ರಿಗೆ ಹೊರಗೆ ತೆಗಿಬೇಕು. ಮತ್ತು ನಾವು ಕೊಟ್ಟಿರೋ ಕಂಪ್ಲೇಂಟ್ಗೆ ಪೊಲೀಸ್ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಅವ್ರ ಮೇಲೆ ಕೂಡ ಆ್ಯಕ್ಷನ್ ತೊಗೋಬೇಕು. ಇವಾಗ ನಮ್ಮ ಮನೆಯವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ ಮೇಲೆ, ಅವ್ರ ಮೇಲೆ ಇವರು ಆ್ಯಕ್ಷನ್ ತೊಗೋಬೇಕು. ಇವಾಗ ನಮ್ಮವ್ರನ್ನ ಹೊರಗೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.